ನಿಮ್ಮ ಮದುವೆ ಕೂಡ ದೊಡ್ಡ ನ್ಯೂಸ್ ಆಗತ್ತೆ. ತುಂಬ ಟಿವಿ ಚಾನೆಲ್ಗಳಲ್ಲಿ ಬರುತ್ತೆ, ಏನೇನೋ ನ್ಯೂಸು. ಜೊತೆಗೆ ನಿಮ್ಮ ತಂದೆ ಕೂಡ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕರೆಕ್ಟ್. ನನ್ನ ಮಗಳ ಮೇಲೆ ಮಾಟ ಮಂತ್ರ ಮಾಡಿಸಿ ಮದುವೆ ಮಾಡಿಸಿದ್ರು ಅಂತ. ನಾನು ನಿನಗೆ ಯಾಕೆ ಮಾಟ ಮಂತ್ರ ನಿಮ್ಮ ಅಪ್ಪ ಅಮ್ಮಂಗೆ ಡೈರೆಕ್ಟ್ ಮಾಡ್ತಿದ್ದೆ ಅವ್ರು ಒಪ್ಲಿ ಅಂತ. ನಾ ಅಪ್ಪ ಅಮ್ಮಂಗೆ ಡೈರೆಕ್ಟ್ ಮಾಟ ಮಂತ್ರ ಮಾಡ್ತಿದ್ದೆ, ನಿನಗೆ ಯಾಕೆ ಮಾಡಲಿ. ಅದರಲ್ಲಿ ಆ ಸ್ಟೇಟ್ಮೆಂಟಲ್ಲಿ ಒಂದು ಹೇಳಿದರು, ಅಭಿ ಯಾರಂತಾನೆ ಗೊತ್ತಿಲ್ಲ ಅಂತ. ಬಟ್ ಅದು ಸ್ವಲ್ಪ ಬೇಜಾರಾಯಿತು. ನಾನು ಅಂದ್ಕೊಂಡಿದ್ದೆ ಒಪ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹುಡುಗ ಎಷ್ಟು ಸ್ಟ್ರಾಂಗ್ ಇದ್ದಾನೆ, ನಿಮ್ಮನ್ನು ನೋಡ್ಕೊಳ್ಳೋ ಅಷ್ಟು ನಂಬಿಕೆ ಇದೆಯಾ ಅವ್ರ ಮೇಲೆ. ಹೋಗಿ ಒಂದು ಪ್ರೋಗ್ರಾಮ್ ಹೋಗಿದ್ದೆ, ನಂದೊಂದು ಬ್ಯಾಗ್, ಸೂಟ್ ಕೇಸ್. ಪ್ರೋಗ್ರಾಮ್ ಎಲ್ಲ ಆಯಿತು. ಅದರೊಳಗಡೆ ಸುಮಾರಿದೆ, ಅಂದರೆ ನನ್ನ ಗೋಲ್ಡ್ ಇಯರಿಂಗ್ಸ್ ಇತ್ತು, ಕಾಣಿಸ್ತಿಲ್ಲ. ನಾನು ಅಲ್ಲೇ ಬೇಡ್ಕೊಂಡೆ, ಕೊರಗಜ್ಜ ದೇವರೇ ನನಗೆ ಇದು ಪ್ಲೀಸ್ ಸಿಗೋ ಥರ ಆಗಲಿ. ಒಂದು 5 ಕಿಲೋಮೀಟರ್ಸ್ ಹೋದ್ವಿ ನಾವು. ಕಾಲ್ ಬಂತು, ಸರ್ ಇಲ್ಲೊಂದು ಆ್ಯಂಡ್ ಪೃಥ್ವಿ, ಇದೆಲ್ಲದರ ನಡುವೆ ನಿಮ್ಮ ಮದುವೆ ಕೂಡ ದೊಡ್ಡ ನ್ಯೂಸ್ ಆಗತ್ತೆ. ತುಂಬ ಟಿವಿ ಚಾನೆಲ್ಗಳಲ್ಲಿ ಬರುತ್ತೆ, ಏನೇನೋ ನ್ಯೂಸು. ಜೊತೆಗೆ ನಿಮ್ಮ ತಂದೆ ಕೂಡ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕರೆಕ್ಟ್. ನನ್ನ ಮಗಳ ಮೇಲೆ ಮಾಟ ಮಂತ್ರ ಮಾಡಿಸಿ ಮದುವೆ ಮಾಡಿಸಿದ್ರು ಅಂತ. ಅದು ನಂಗೆ ಗೊತ್ತಿಲ್ಲ, ಅದು ಹೆಂಗೆ, ಯಾರು ಅವ್ರಿಗೆ ಹೇಳ್ಕೊಟ್ರು, ಅದು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ 100% ಮಾಟ ಮಂತ್ರ. ಅದಕ್ಕೆ ಅಭಿ ಅಂತಿದ್ರು, ಇಲ್ಲ ನಾನು ನಿನಗೆ ಯಾಕೆ ಮಾಟ ಮಂತ್ರ ನಿಮ್ಮ ಅಪ್ಪ ಅಮ್ಮಂಗೆ ಡೈರೆಕ್ಟ್ ಮಾಡ್ತಿದ್ದೆ ಅವ್ರು ಒಪ್ಲಿ ಅಂತ. ನಾ ಅಪ್ಪ ಅಮ್ಮಂಗೆ ಡೈರೆಕ್ಟ್ ಮಾಟ ಮಂತ್ರ ಮಾಡ್ತಿದ್ದೆ, ನಿನಗೆ ಯಾಕೆ ಮಾಡಲಿ ಅಂತ ಅವ್ರು ಸುಮ್ಮನೆ ಹೇಳ್ತಾರೆ. ಬಟ್ ಅದೆಲ್ಲ ಇಲ್ಲ ಸರ್. ಮತ್ತು ಅದರಲ್ಲಿ ಆ ಸ್ಟೇಟ್ಮೆಂಟಲ್ಲಿ ಒಂದು ಹೇಳಿದರು, ಅಭಿ ಯಾರಂತಾನೆ ಗೊತ್ತಿಲ್ಲ ಅಂತ. ಬಟ್ ಅದು ಸ್ವಲ್ಪ ಬೇಜಾರಾಯಿತು. ತುಂಬ ವರ್ಷದಿಂದ ಪರಿಚಯ ಇದ್ದು ಮಾತಾಡಿ, ಇನ್ಫ್ಯಾಕ್ಟ್ ನಮ್ಮ ಮನೆಗೂ ಬಂದಿದ್ರು ಒಂದ್ಸಲ ಏನೋ ಕೊಡಕ್ಕೆ ಅಂತ. ಆ ಥರ ನಾನು ಅಂದ್ಕೊಂಡಿದ್ದೆ ಒಪ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದ್ರ ಮಧ್ಯೆ ಇನ್ನೊಬ್ಬರ ಹೆಸರು ಕೂಡ ತರ್ತಾರೆ, ಇನ್ನೊಬ್ರು ಯಾರು ಅವ್ರ ಮಧ್ಯೆ ಬಂದು ಅವ್ರು ಏನೋ ಮಾಡಿಸಿದಾರೆ. ಪಾಪ ಅದೆಷ್ಟು ಮಟ್ಟಿಗೆ ನಿಜ ಅದು? ಇಲ್ಲ ಇಲ್ಲ, ಏನು ಮಾಡಿಸಿಲ್ಲ ಸರ್. ಇದು ಕಂಪ್ಲೀಟ್ಲಿ ನನ್ನ ಮತ್ತೆ ಅಭಿಯ ಡಿಸಿಷನ್ ಅಷ್ಟೇ, ನಿಮ್ಮನ್ನ ಯಾರು ಯಾರೂ ಮಾಡಿಲ್ಲ ಸರ್. ಓಕೆ, ಈಗ ನಿಮ್ಮ ಥರದ ಪರಿಸ್ಥಿತಿಲಿ ಇರ್ತಕ್ಕಂಥ ಹುಡುಗ ಹುಡುಗಿ, ಹುಡುಗರಿಗೆ ಏನು ಅಷ್ಟು ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ ಆಗಲ್ಲ ಸರ್, ಓಕೆ ಹುಡುಗಿರಿಗೆ ಹುಡುಗಿ ಆಗಲ್ಲ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಹೆಣ್ಮಕ್ಳು ಮನ್ಸಲ್ಲಿ ಒಬ್ಬನ್ನು ಪ್ರೀತಿಸ್ತಿರ್ತಾರೆ, ಒಳ್ಳೆ ಹುಡುಗನೇ ಆಗಿರ್ತಾರೆ. ಈ ಕಡೆ ತಂದೆ ತಾಯಿ ಸೇಮ್ ನಿಮ್ಮ ಪರಿಸ್ಥಿತಿನೇ, ತಂದೆ ತಾಯಿನೂ ಬಿಡಂಗಿಲ್ಲ, ಹುಡುಗನ ಆಯ್ಕೆ ಮಾಡಬೇಕು. ಇನ್ನು ಓಡೋಗಿ ಮದುವೆಗೆ ಆದರೆ ಮನೆತನ, ಮಾನ ಹೋಗ್ತಾರೆ, ಮರ್ಯಾದೆ ಅದು ಮಾನ ಇದು ಮರ್ಯಾದೆ. ಅಂತೆಲ್ಲ ಇದೆಲ್ಲ ತಲೆಗೆ ಬರುತ್ತೆ. ನಿಮ್ಗೆ ಅದು ಅಫೆಕ್ಟ್ ಮಾಡ್ತಾ ಆ್ಯಕ್ಚುಲಿ? ಅದು ಆಮೇಲೆ ಯಾರೋ ಸಂಬಂಧಿಕರು ಫೋನ್ ಮಾಡಿ ಮಾತಾಡಿದ್ದು ಆ ಥರದಲ್ಲ? ಸುಮಾರು ಮಾಡಿದ್ರು, ನಾನು ಆ ಟೈಮಲ್ಲಿ ರಿಸೀವೇ ಮಾಡಿಲ್ಲ. ಅದು ಕಾಲ್ಸೇ ರಿಸೀವ್ ಮಾಡಿಲ್ಲ. ಅದೇ ಅಫೆಕ್ಟ್ ಆಗುತ್ತೆ ಸರ್. ಬಟ್ ಅದೇ ನಾನು ಹೇಳೋದಾದರೆ, ಹುಡುಗ ಎಷ್ಟು ಸ್ಟ್ರಾಂಗ್ ಇದ್ದಾನೆ, ನಿಮ್ಮನ್ನು ನೋಡ್ಕೊಳ್ಳೋ ಅಷ್ಟು ನಂಬಿಕೆ ಇದೆಯಾ ಅವ್ರ ಮೇಲೆ. ಹೋಗಿ ನನ್ನ ತಪ್ಪಂತಲೇ ಹೇಳ್ತಿಲ್ಲ. ಬಟ್ ಅಪ್ಪ ಅಮ್ಮನ ಒಪ್ಸಕ್ಕೆ ಟ್ರೈ ಮಾಡಿ, 99% ಒಪ್ಸಕ್ಕೆ ಟ್ರೈ ಮಾಡಿ. ಒಪ್ಪಲೇ ಇಲ್ಲ ಅಂದರೆ ಇನ್ನೇನು ಮಾಡೋದು ಸರ್? ಒಪ್ಪೋದೇ ಇಲ್ಲ ಅಂದರೆ ಏನು ಮಾಡೋದು ಸರ್? ನಾನು ಅದನ್ನೇ ಕೇಳೋದು. ಇವಾಗ ನಮ್ಮ ಅಪ್ಪ ಅಮ್ಮ ಒಪ್ಪೋದೇ ಇಲ್ಲ ಅಂತಲೇ ಡಿಸೈಡ್ ಆಗಿದ್ರು. ನೆಕ್ಸ್ಟ್ ಆಪ್ಷನ್ ಏನು ಸರ್? ನಮ್ಗೆ ಕೈ ಕಟ್ಟಂಗೆ ಆಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಅರ್ಥ ಮಾಡ್ಕೊಬೇಕಲ್ವ ಮಕ್ಕಳ ಮನಸ್ಸನ್ನ. ಈಗ ನಾನು ಎಷ್ಟೊಂದು ಸರಿ ಹೇಳ್ತಿರ್ತೀನಿ, ಅಂದರೆ ನಾನು ರೇಡಿಯೋ ಶೋಲ್ಲಿ ಹೇಳ್ತೀನಿ, ಈಗ ಒಂದು ಹೆಣ್ಮಗು ಹುಟ್ಟಿದ್ರೆ ಆ ಮಗುನ ಒಂದು ಸ್ಕೂಲಿಗೆ ಸೇರಿಸ್ಬೇಕಂದ್ರೆ 10 ಜನರು ಒಪಿನಿಯನ್ ತೊಗೊತಾರೆ. ಆ ಸ್ಕೂಲ್ ಹೆಂಗಿದೆ, ಟೀಚಿಂಗ್ ಚೆನ್ನಾಗಿದೆಯಾ, ಟೀಚರ್ಸ್ ಚೆನ್ನಾಗಿದಾರಾ, ಹೆಂಗೆ ನೋಡ್ಕೋತಾರೆ ಅಂತ ನೀವು ಅಷ್ಟು ಎನ್ಕ್ವೈರಿ ಮಾಡ್ತೀರ. ಅದೇ ಯಾರೋ ಒಬ್ರು ಥರ್ಡ್ ಪರ್ಸನ್, ಒಬ್ರು ಬ್ರೋಕರ್ ತೊಗೊಂಬಂದು ನಿಮಗೊಂದು ಫೋಟೋ ಇಡ್ತಾರೆ. ಹುಡುಗ ಒಳ್ಳೆಯವನು, ಅವ್ರ ಹತ್ರ 50 ಎಕರೆ ಇದೆ, 60 ಎಕರೆ ಇದೆ, ಬೆಂಗಳೂರಲ್ಲಿ 2 ಮನೆಗಳಿದೆ, ಸೈಟ್ ಇದೆ ಅಂತ ಏನೋ ಹೇಳ್ಬಿಡ್ತಾರೆ. ಓಕೆ ಓಕೆ ಸರಿ ಸರಿ ಕೊಟ್ಬಿಡೋಣ ಅಂತ. ಎಷ್ಟೋ ತಂದೆ ತಾಯಿಗಳು ತುಂಬಾ ಇಷ್ಟು ಬ್ಯಾಕ್ಗ್ರೌಂಡ್ ಚೆಕ್ ಕೂಡ ಮಾಡಲ್ಲ. ಆಮೇಲೆ ಗೊತ್ತಾಗುತ್ತೆ, 1 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಪಾಪ ಮಗಳು ಮನೆಗೆ ಬರ್ತಾಳೆ, ಅಥವಾ ಟಚ್ ವುಡ್ ಕೆಲವೊಂದು ಪರಿಸ್ಥಿತಿಗಳೆಲ್ಲ ಪಾಪ ಏನೇನೋ ಆಗೋಗಿರುತ್ತೆ. ಅಲ್ಲ, ನೀವು ಸ್ವಂತ ನಿಮ್ಮ ಮಗಳೇ, ಈಗ ನಿಮ್ಮ ಮಗಳೇ ಆ ಹುಡುಗ ಒಳ್ಳೆಯವನು ನನ್ನ ಮದುವೆ ಮಾಡಿಕೊಡಿ ಅಂತ ಕೇಳಿದ್ರು ಮಗಳ ಮಾತನ್ನ ನೀವು ನಂಬಲ್ಲ. ಯಾರೋ ಒಬ್ಬ ಥರ್ಡ್ ಪಾರ್ಟಿ, ಒಬ್ಬ ಮೂರನೇ ಬ್ರೋಕರ್ ಹೇಳೋ ಮಾತುಗಳನ್ನ ನೀವು ನಂಬ್ತೀರ. ಕರೆಕ್ಟ್. ಹಿಂಗಲ್ವಾ ಇದು? ಈಗ ಮದುವೆ ಆಗೋದೆಲ್ಲ ಒಂದು ಫೇಸ್ ಆದರೆ ಆಮೇಲೆ ಮದುವೆ ಆಗಿದ್ದ ತಿಂಗಳಿಗೆ ರಿಸೆಪ್ಷನ್ ಮಾಡ್ಕೋತಾರೆ.
ಹೌದು. ಜೋರಾಗಿ ಮಾಡ್ಕೊಂತೀರಾ ಹೇಳಿ. ತುಂಬ ಚೆನ್ನಾಗೇ ಆಯಿತು. ನನ್ನ ಅತ್ತೆ ಮಾವ ಮಾಡಿಸಿದ್ದು ರಿಸೆಪ್ಷನ್. ಎಲ್ಲರೂ ಬಂದರು. ಸಿಂಗರ್ಸ್, ಮ್ಯೂಸಿಷಿಯನ್ಸ್ ಎಲ್ಲ. ವಿಜಯ್ ಪ್ರಕಾಶ್ ಅವರು ವಿ ಪಿ ಸರ್ ಎಲ್ಲ ಬಂದಿದ್ರು. ತುಂಬ ಚೆನ್ನಾಗಾಯ್ತು. ಓಕೆ, ಈಗ ಮದುವೆ ಆಗೋ ತನಕ ತಂದೆ ತಾಯಿ ಮನೇಲಿ ಬೆಳೆದಂತ ಒಬ್ಬಳೇ ಮಗಳು, ಮುದ್ದಿನ ಮಗಳು, ಇದೆಲ್ಲ ಓಕೆ. ಮದುವೆ ಆದ್ಮೇಲೆ ಒಂದ್ ಜವಾಬ್ದಾರಿ ಬರುತ್ತಲ್ಲ, ಹೆಂಡತಿ ಗಂಡನ್ ನೋಡ್ಕೊಬೇಕು. ಅದಿನ್ನೂ ಬಂದಿಲ್ಲ ಸರ್ ನನಗೆ. ಹೌದಾ? ಇಲ್ಲಿವರೆಗೂ ಬಂದಿಲ್ಲ ನನಗೆ ಅದು. ನಾನು ಈಗಲೂ ಆ ಥರನೇ ಇರೋದು. ನನ್ನ ಮನೇಲಿ ಇವಾಗಲೂ ನನ್ನನ್ನು ಪ್ಯಾಂಪರ್ ಮಾಡೇ ಇದು ಮಾಡೋದು. ನಾನು ಏನು ಕೆಲಸನೂ ಏನು ಮಾಡಲ್ಲ. ಬಟ್ ಏನು ಗೊತ್ತಾ, ನನಗೇನೋ ಇವತ್ತು ಮಾಡಬೇಕಂದ್ರೆ ಮಾಡಿಬಿಡ್ತೀನಿ. ಫುಲ್ ಫ್ರೀ ಆಗಿದ್ದೀನಿ. ಅಡುಗೆ ಮಾಡಬೇಕು, ನಂಗೆ ಅಡುಗೆ ಅಂದರೆ ತುಂಬ ಇಷ್ಟ. ಮಾಡ್ತೀನಿ. ಕ್ಲೀನಿಂಗು ಒಂದಿನ ಫುಲ್. ಊಟ ಮಾಡ್ಬೇಕಂತ ನೆನಪಿರಲ್ಲ, ಅಷ್ಟು ಇದು ವಾರ್ಡ್ರೋಬ್ ಎಲ್ಲ ತೆಗೆದು ಮಾಡ್ತಿರ್ತೀನಿ. ಇಲ್ಲ ಅಂದರೆ ಮಾಡೋದೇ ಇಲ್ಲ ಆ ಥರ ನಾನು. ನಾವು ಇತ್ತೀಚೆಗೆ ವೃಂದಾವನ ಹೋಗಿದ್ವಿ. ಎಸ್, ನಾನು, ಪೃಥ್ವಿ, ಇನ್ನು ನಮ್ಮ ಒಂದಷ್ಟು ಜನ ಸುಮಾರು ಸ್ನೇಹಿತರ ಜನ. ಬಳಗ ಎಲ್ಲ ಎಸ್ ಹೋಗಿದ್ವಿ. ಎಸ್ ನಿಮಗೆ ಜ್ಞಾಪಕ ಇದೆಯಾ ವೃಂದಾವನಲ್ಲಿ ಅಲ್ಲಿ ಒಂದು ರಂಗನಾಥನ ದೇವಸ್ಥಾನ ಅನ್ಸುತ್ತಲ್ಲ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಅದು ಒಂದೇ ದೇವಸ್ಥಾನ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಇತ್ತು. ಹೌದು. ಆ ದೇವಸ್ಥಾನಕ್ಕೆ ನಾವು ಅಲ್ಲಿಗೆ ಬಂದ್ವಿ ಸಾಯಂಕಾಲ 6 ಗಂಟೆಗೆ. 6 ಮತ್ತೆ ಗಂಟೆಗೆ. ಅವರು ಪುನಃ 8:30 ಎಲ್ಲ ಬೇರೆ ಕಡೆ ಎಲ್ಲ ಅಲ್ಲ, ಕರ್ಕೊಂಡು ಟೆಂಪಲ್ ಕ್ಲೋಸ್ ಆಗಿತ್ತು. ಕ್ಲೋಸ್ ಅಲ್ಲ, ದರ್ಶನಕ್ಕೆ ಬಿಡ್ಲಿಲ್ಲ. ದರ್ಶನಕ್ಕೆ ಬಿಟ್ಟಿಲ್ಲ. 8:30. ನಿಂಗೆ ಅವಾಗ ನಾನು ಎಂಟ್ರೆನ್ಸ್ ಹೋದ ತಕ್ಷಣ ಒಂದು ಪ್ರಶ್ನೆ ಕೇಳಿದೆ ಗೊತ್ತಾ ನಿಂಗೆ? ಪಾಡ್ಕಾಸ್ಟ್ ಮಾಡೋಣ ಅಂತ. ಅಲ್ಲ, ಅದು ಓಕೆ, ಅದ್ರ ಜೊತೆಗೆ ದೇವ್ರ ಮೇಲೆ ನನಗೆ ಯಾವ ದೇವ್ರು ಇಷ್ಟ ಅಂತ. Yes, ಅಂಡ್ ನೀನ್ yes. ಹೇಳ್ತೀನಿ, ನನ್ನ ಲೈಫಲ್ಲಿ ನಂಗೆ ಮಿರಾಕಲ್ ಆಗಿತ್ತು ಗಣಪತಿಯಿಂದ, ಗಣಪತಿ. ಹನುಮಂತನಿಂದ. ಏನಂತ ಸ್ಪೆಷಲ್ ಕನೆಕ್ಷನ್? ಗಣೇಶ ಈಗ ಆಲ್ರೆಡಿ ಹೇಳಿದ್ನಲ್ಲ, ಅಂದ್ರೆ ಮದ್ವೆದು, ಸರಿ okay. ಅಲ್ಲ, ಸರಿಗಮಪಕ್ಕೆ ಸೆಲೆಕ್ಟ್ ಆಗಿದ್ದು ನನ್ನ ನಂತರ ಗಣೇಶ ಆಶೀರ್ವಾದ. ಮಾಡೋದು. ಆ ಥರ. ಅದೇ ಮದ್ವೆನು. ಹನುಮಂತ ಹೆಂಗೆ ಅಂದ್ರೆ, ನನಗೆ ಎಷ್ಟೇ ಕಷ್ಟ ಇದ್ರು ಒಂದ್ಸಲ ಹನುಮಾನ್ ಚಾಲೀಸ್ ಹೇಳಿದ್ರೆ ಅದು ರಿಲೀಫ್ ಆಗ್ಬಿಡುತ್ತೆ. ದಿನ ನಾನು ನೈಟ್ ಮಲಗ್ಬೇಕಾದ್ರೆ ಹೇಳ್ತೀನಿ ಹನುಮಾನ್ ಚಾಲೀಸ್. ಅಂದ್ರೆ ನೋಡ್ದೆ ಹೇಳ್ತೀನಿ. ಏನೇ ಇವನ್ ಕೊರಗಜ್ಜ ದೇವ್ರಂತೂ ನನಗೆ ಸಿಲ್ಲಿ ವಿಷಯ ಅಂತಾನೆ ಅನ್ಸ್ಬೋದು ಬೇರೆಯವ್ರಿಗೆ, ಬಟ್ ನನಗೆ ಅದು ತುಂಬಾ ಮ್ಯಾಟ್ರ್ ಆಗತ್ತೆ. ಒಂದಿನ ನಾನು ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ. ನಂದೊಂದು ಬ್ಯಾಗ್, ಸೂಟ್ ಕೇಸ್, ನಾನು ಅಲ್ಲಿ ಏರ್ಪೋರ್ಟಿಂದ ಡೈರೆಕ್ಟ್ ಪ್ರೋಗ್ರಾಮ್ಗೆ ಹೋಗಿರೋ ಕಾರಣ ನಂದು ಫುಲ್ ಬ್ಯಾಗ್ ತಗೊಂಡೋಗಿದ್ದೆ. ಅಲ್ಲಿ LED ಸ್ಕ್ರೀನ್ ಹತ್ರ ಇಟ್ಟಿದ್ವಿ, ಅಂದ್ರೆ ಸ್ಟೇಜ್ ಪಕ್ಕನೆ. ಪ್ರೋಗ್ರಾಮ್ ಎಲ್ಲ ಆಯ್ತು. ಅದ್ರೊಳಗಡೆ ಸುಮಾರಿದೆ, ಅಂದ್ರೆ ನನ್ ಗೋಲ್ಡ್ ಇಯರಿಂಗ್ಸ್ ಇತ್ತು, ಅಂದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಏನೇನು ತಗೊಂಡೋಗಿ ಎಲ್ಲಾನು ಇತ್ತು, ಸುಮಾರು ಐಟಮ್ಸ್ ಇತ್ತು. ಕಾಣಿಸ್ತಿಲ್ಲ. ಪ್ರೋಗ್ರಾಮ್ ಆದ್ಮೇಲೆ ಎಲ್ಲೂ ಕಾಣಿಸ್ತಿಲ್ಲ. ಅದು ರೆಡ್ ಕಲರ್ ಬ್ಯಾಗ್, ಸೂಟ್ ಕೇಸ್, ದೊಡ್ಡ ಸೂಟ್ ಕೇಸ್ ಕಾಣಿಸ್ತಾನೆ ಇಲ್ಲ. ಎಲ್ಲ ಊಟ ಹತ್ರ ನೋಡಿದ್ವಿ, ಅಂದ್ರೆ ಎಲ್ಲಾರ್ದು ರೂಮ್ಸ್ ಎಲ್ಲ ನೋಡಿದ್ವಿ, ಅಂದ್ರೆ ಅಕಸ್ಮಾತ್ ಬೈ ಮಿಸ್ ಆಗಿ ತಗೊಂಡೋಗಿರ್ತಾರೆ. ಎಲ್ಲಾ ಕಡೆ ಹುಡುಕಿದ್ವಿ, ಸಿಕ್ಕೇ ಇಲ್ಲ. ನನ್ನ ಜೊತೆ ಬೇರೆ ಸಿಂಗರ್ ಇದ್ದವರು ಹೋಯ್ತು ಅಂದ್ರೆ ಬೇಜಾರು ಮಾಡ್ಕೊಂಡೆ. ನಾನು ತುಂಬಾ ವರ್ಷದ ಒಟ್ಟಿಗೆ ಇತ್ತು ಬ್ಯಾಗ್, ನನ್ನ ಐಟಮ್ಸ್ ಇತ್ತು, ಮೇನ್ ಆಗಿ ಗೋಲ್ಡ್ ಇಯರಿಂಗ್ಸ್ ಎಲ್ಲ ಇತ್ತು. ನನ್ನ ಜೊತೆ ಇದ್ದವ್ರು ಹೇಳಿದ್ರು, ಬಿಡು ಪೃಥ್ವಿ, ನೀನು ನಿಯತ್ತಾಗಿ ದುಡ್ದಿದ್ರೆ ಸಿಗುತ್ತೆ ನಿನಗೆ. ನಾನು ಅಲ್ಲೇ ಬೇಡ್ಕೊಂಡೆ, ಕೊರಗಜ್ಜ ದೇವ್ರೆ ನನಗೆ ಇದು ಪ್ಲೀಸ್ ಸಿಗೋ ಥರ ಆಗಲಿ, ಹಾಗೆಲ್ಲ ಸುಮ್ಮನೆ ನಾನು ಬೇಡ್ಕೊಂಡಿದ್ದೆ ಅಷ್ಟೇ ಸರ್. ಹೊರಟ್ವಿ ನಾವು, ಒಂದು 5 ಕಿಲೋಮೀಟರ್ಸ್ ಹೋದ್ವಿ ನಾವು. ಎಲ್ಲೆಲ್ಲ ಹುಡುಕಿದೀವಿ, ಎಲ್ಲ ಕಡೆನೂ ಹುಡುಕಿದೀವಿ, ಎಲ್ಲೂ ಸಿಕ್ಕಿಲ್ಲ. ಅದು ನಾನು ಒಬ್ಳೆಲ್ಲ, ಎಲ್ಲರೂ ಹುಡುಕಿದ್ದಾರೆ. ಒಂದು 5 ಕಿಲೋಮೀಟರ್ಸ್ ಹೋದ್ಮೇಲೆ ಕಾಲ್ ಬಂತು ನನ್ನ ಜೊತೆ ಇದ್ದವ್ರ ಸಿಂಗರ್ಸ್ಗೆ. ಅವರೇ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು. ಸೌಂಡ್ಸ್ ಅವ್ರು ಕಾಲ್ ಮಾಡ, ಸರ್ ಇಲ್ಲೊಂದು ರೆಡ್ ಸೂಟ್ ಕೇಸ್ ಇದೆ ಅಂತ ಅಂದರು. ಹಾಂ, ನಂದು ರೆಡ್ಡು. ನನ್ನ ಫ್ಲೈಟ್ದು ಟ್ಯಾಗ್ ಇದೆಯಾ ಕೇಳಿ. ಹಾಂ, ಟ್ಯಾಗು ಇದೆ. ಸೀದಾ ಟರ್ನ್ ಮಾಡ್ಕೊಂಡು ಬಂದ್ವಿ. ಯಾರಿಟ್ಟಿದ್ದು, ಎಲ್ಲಿಟ್ಟಿದ್ದು, ನಾವು ಎಲ್ಲ ಕಡೆ ಹುಡುಕಿದೀವಿ ಸರ್. ನಾನು ಅಲ್ಲಿಂದ ಆ 5 ಕಿಲೋಮೀಟರ್ಸು ಕೊರಗಜ್ಜ ಈ ಥರನೇ ಹೇಳ್ಕೊಂಬಂದಿದ್ದೀನಿ. ಸಿಕ್ತು. ಅದು ಇದು ಅಂತಲ್ಲ, ನನ್ನ ಮನೇಲೂ ನನ್ನ ರಿಲೇಟಿವ್ಸ್ಗೂ ಸುಮಾರು ಜನಕ್ಕಾಗಿದೆ. ನೆನೆಸ್ಕೊಂಡೆ ಏನೋ ಕಳೆದೋಗಿರುತ್ತೆ, ನೆನೆಸ್ಕೊಂಡು ಕೂಡ ಸಿಗುತ್ತೆ ಆ ಥರ. ನನ್ನ ಒಬ್ರು ಕಸಿನ್ಗೆ ಅವರು ಬೆಳಗಿನ ಜಾವ 5 ಗಂಟೆಗೆ ವಾಶ್ರೂಮ್ಗೆ ಹೋಗಿದ್ದಾರೆ ಊರಲ್ಲಿ. ಅವ್ರದ್ದು ತಾಳಿ ಕಿತ್ತು ಬಿದ್ದಿದೆ ಇಂಡಿಯನ್ ಟಾಯ್ಲೆಟ್. ಅದು ಎಲ್ಲಿ ಹೋಗಿದೆ, ಇಂಡಿಯನ್ ಟಾಯ್ಲೆಟಲ್ಲಿ ಕೆಳಗಡೆ ಬೇಸಿನ್ಗೆ ಹೋಗ್ಬಿಟ್ಟು ಅವ್ರು ನೋಡಿಲ್ಲ ಅದನ್ನ. ನಿದ್ದೆ ಕಣ್ಣಲ್ಲಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಅಲ್ಲೇನೋ ಊರಲ್ಲಿ ಏನೋ ಸ್ನೇಕ್ಸ್ ಎಲ್ಲ ಕಾಮನ್, ಅಂದರೆ ಚಿಕ್ಕ ಎರೆಹುಳ ಎಲ್ಲ ಕಾಮನ್. ಅದು ನಿದ್ದೆ ಕಣ್ಣಲ್ಲಿ ಏನೋ ಹೋಗ್ತಿದೆ ಅಂದ್ಕೊಂಡು ಸುಮ್ಮನೆ ಅವ್ರು ಬಂದು ಮಲಗಿದ್ದಾರೆ. ಅದಾಗಿ 2-3 ಜನ ವಾಶ್ರೂಮ್ಗೆಲ್ಲ ಹೋಗಿ ಬಂದಿದ್ದಾರೆ ಮಾರ್ನಿಂಗ್. ಇವ್ರು ಎದ್ಬಿಟ್ಟು ಬಂದರು. ಎದ್ಬಿಟ್ಟು ಬಂದಾಗ ಎಲ್ಲಿ ತಾಳಿ ಕಾಣಿಸ್ತಾನೆ ಇಲ್ಲ.
ಹುಡುಕಿದ್ದಾರೆ. ಸಡನ್ ಆಗಿ ಅವ್ರಿಗೆ ನೆನಪಾಯ್ತು. ಕರೆಕ್ಟ್ ನಾನು ವಾಶ್ರೂಮ್ಗೆ ಹೋದಾಗ ಬೆಳಗ್ಗೆ ಏನೋ ಬಿದ್ದಂಗಾಯ್ತು ನನಗೆ, ಸರಿಯಾಗಿ ನೆನಪಿಲ್ಲ. ಆಮೇಲೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಲೈಟ್ ಎಲ್ಲ ಹಾಕಿ ನೋಡಿದ್ರೆ ಇನ್ನೂ ಒಂದು ಟಿಪ್ಪು ಕೊರಗಜ್ಜಗೆಲ್ಲ ಬೇಡ ಆಗಿತ್ತು. ಕುಟ್ಟಿಚಾತ ಇನ್ನೊಂದು ದೇವ್ರಿದೆ ಅಲ್ಲಿ ನಮ್ಮೂರ್ ಕಡೆ, ಬೇಡ ಆಯ್ತು. ಇಷ್ಟೇ ಆ ಒಂದು ಚಿಕ್ಕ ಪೀಸು ಕಾಣಿಸ್ತಿದೆ. ಆಮೇಲೆ ಕೈ ಹಾಕ್ಬಿಟ್ಟು ತೆಗ್ದಿದ್ದು ಇಷ್ಟೇ ಚಿಕ್ಕ. ಇಲ್ಲಂದ್ರೆ ಇನ್ನೊಂದು ನೀರ್ ಹಾಕಿದ್ರೆ ಅದು ಹೋಗ್ತಿತ್ತು. ಇನ್ನೊಂದು ಯಾರು ಹೋಗ್ಬಿಟ್ಟು ನೀರ್ ಹಾಕಿದಿದ್ರೆ ಡ್ರೈನೇಜ್ಗೆ ಹೋಗ್ತಿತ್ತು. ಇದೆಲ್ಲ ಮಿರಾಕಲ್ ಸರ್. ಯಪ್ಪ ದೇವ್ರೆ. ನೀವು ವಿಸಿಟ್ ಮಾಡಿದ್ರ ಮಂಗಳೂರು ಕೊರಗಜ್ಜ? ಹಾ ಅಂಡ್ ನಾನು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಆರ್ ಜೆ ಶ್ರುತಿ ಇದಾರಲ್ಲ, ಅವ್ರ ಜೊತೆಗೆ ಒಂದು ಪಾಡ್ಕಾಸ್ಟ್ ಮಾಡಿದ್ದೆ, ಸ್ವಿಚ್ ವರ್ಡ್ಸ್ ಅಂತ. ಸ್ವಿಚ್ ವರ್ಡ್ಸ್ನ ಬಳಸಿದ್ರೆ ನಿಮ್ಮ ಕೆಲಸಗಳಾಗತ್ತೆ ಅದು ಇದು ಅಂತ. ಆ ಪಾಡ್ಕಾಸ್ಟ್ ಆ ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡಿ ಕೆಲವರಿಗೆಲ್ಲ ಯೂಸ್ ಆಯಿತು ಅದು ಇದು ಅಂತೆಲ್ಲ ಕೆಲವರು ತುಂಬ ಜನ ಬರೋದು. ಇನ್ನು ಕೆಲವರೆಲ್ಲ ಇದೆಲ್ಲ ಮೂಢನಂಬಿಕೆ ಅದು ಇದು ಅಂತೆಲ್ಲ ಇರೋ. ನನಗೂ ಅಂಥ ಸ್ಟ್ರಾಂಗ್ ಬಿಲೀಫ್ ನಿಜವಾಗಿ ಏನಿರಲಿಲ್ಲ, ಬಟ್ ಕೇಳಿದ್ದೆ ಸ್ವಿಚ್ ವರ್ಡ್ಸ್ ವರ್ಕ್ ಆಗತ್ತೆ ಅಂದ್ಬಿಟ್ಟು. ಆಮೇಲೆ ನಾನು ಯಾವತ್ತೂ ಇದನ್ನು ಯೂಸ್ ಮಾಡಿಲ್ಲ, ಟೆಸ್ಟ್ ಕೂಡ ಮಾಡಿರಲಿಲ್ಲ. ನಿಂಗೆ ನೆನಪಿದ್ರೆ ವಾಪಸ್ ಬರ್ತಾ ನಾವು ಅದೇ ಹೇಳ್ಬೇಕಂತ ಅನ್ಕೊಂಡೆ. ವೃಂದಾವನಿಂದ ನಮಗೆ ಡೆಲ್ಲಿಗೆ ಬರ್ಬೇಕಿತ್ತು, ಏರ್ಪೋರ್ಟ್ಗೆ. ಡಿಲೇ. ನಾವು ಸಾಯಂಕಾಲ ಎಷ್ಟೊತ್ತಿಗೆ ಇರ್ಬೇಕಿತ್ತು? ನಾವು 4:30ಗೆ ಇರ್ಬೇಕಿತ್ತು. 4:30 ಏನೋ ಇದ್ವಿ ನಾವು. 4:30 ನಾವು ಇರ್ಬೇಕಿತ್ತು, ಗೇಟ್ ಕ್ಲೋಸ್ ಆಗತ್ತೆ ಅಂತ. ಅಲ್ಲಿ 6 ಫ್ಲೈಟ್ ನಾವು ರೀಚ್ ಆಗಿದೆ 5 ಏನೋ 5:10 ಏನೋ ರೀಚ್ ಆದ್ವಿ. ನಾವು ಅನ್ಕೊಂಡ್ವಿ ಅಷ್ಟೇ ಮುಗೀತು. ಅಲ್ಲ ಫ್ಲೈಟ್ ಅಷ್ಟೇ ಇವತ್ತು ಕ್ಯಾನ್ಸಲ್ ಅಂತಾನೆ ಅನ್ಕೊಂಡಿತ್ತು. ಸಡನ್ ಆಗಿ ನಾನು ಕುತ್ಕೊಂಡ ತಕ್ಷಣ ನಾನು ಹೇಳ್ದೆ, ಪೃಥ್ವಿ ಇದು ಉಲ್ಫ್ ರೀಚ್ ಅಂತ. ಅಲ್ಲಲ್ಲ, ಉಲ್ಫ್ ಹೆಲ್ಪ್ ಥ್ಯಾಂಕ್ ಯು, ಉಲ್ಫ್ ಹೆಲ್ಪ್ ಅಂತ ಚಾಂಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರಿಗೂ ಮಾಡಿಸ್ದೆ ನಾನು ಅಲ್ಲಿ. ಆಯ್ತಾ? ಆಮೇಲೆ ಮನೋಜ್, ಅಕ್ಷಯ್, ಸಾಧ್ವಿನಿ, ಅವ್ರು ದೀಪಾ ಅವರು ಎಲ್ಲರೂ ಅದನ್ನ ಚಾಂಟ್ ಮಾಡಿದ್ರು. ಏನ್ ಮಿರಾಕಲ್ ಆಯ್ತು. ನಿಜ. ನಾವು ಇನ್ನೊಂದು 10-15 ಮಿನಿಟ್ಸ್ ಲೇಟ್ ಆಗಿ ಹೋಗಿದ್ರು ಅಷ್ಟೇ, ಮುಗೀತು. ಫ್ಲೈಟ್ ಅಲ್ಲೇ ಏರ್ಪೋರ್ಟ್ ಅಲ್ಲಿ ಮಲ್ಕೊಂಡು ನೆಕ್ಸ್ಟ್ ಫ್ಲೈಟ್ ಬರಬೇಕಿತ್ತು. ಕೆಲವೊಂದ್ ಸಾರಿ ನನ್ನ ಪ್ರಕಾರ ನಿಮ್ಗೇನೋ ಒಂದು ಒಳ್ಳೇದಾಗತ್ತೆ ಅನ್ನೋದಾದ್ರೆ ತಪ್ಪೇನೂ ಇಲ್ಲ. ಸ್ವಿಚ್ ವರ್ಡ್ಸ್ನ ನಂಬ್ತಿರೋ, ಯಾವ ದೇವ್ರ ಮೊರೆ ಹೋಗ್ತಿರೋ ಅಲ್ವಾ, ಬೈ ದ ಎಂಡ್ ಆಫ್ ದ ಡೇ ಏನು ಒಳ್ಳೇದಾಗಬೇಕು ಅಷ್ಟೇ. ಖಂಡಿತ ಅದೊಂದು ಎನರ್ಜಿ ಅಂತೂ ಇದೆ. ಯಾರೆಲ್ಲ ದೇವ್ರನ್ನ ನಂಬಲ್ವೋ ಅವ್ರಿಗೆ ಹೇಳ್ತಿರೋದು, ಎನರ್ಜಿ ಇಲ್ಲದೆ ಈ ಪ್ರಪಂಚದಲ್ಲಿ ಏನು ಅಲ್ಲಾಡಕ್ಕೂ ಸಾಧ್ಯ ಇಲ್ಲ ಸರ್. ಎಲ್ಲ ಮನುಷ್ಯರಿಂದ ಆಗೋದಂದ್ರೆ ಅದರಷ್ಟು ನಮ್ಮ ಮೂರ್ಖತನ ಇಲ್ವೇ ಇಲ್ಲ. ಅದೊಂದು ಎನರ್ಜಿ ಖಂಡಿತ ಇದೆ. ಯಾವ ಜಾತಿ ಯಾವ ಮತ ಇಲ್ಲ ಸರ್. ಎನರ್ಜಿ ಅನ್ನೋದು ಖಂಡಿತ ಇದೆ, ನಾವು ನಂಬಬೇಕು.